ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಸಡನ್ ಆಗಿ ಶೀತ ಆದರೆ, ಕೆಮ್ಮು, ನೆಗಡಿ, ಅಕ್ಷಿ ಇವೇನಾದರೂ ಸ್ಟಾರ್ಟ್ ಆದರೆ ಮನೇಲೆ ಮದ್ದು ಮಾಡುವ ವಿಧಾನ. ಪ್ಯೂರ್ ಗಾಣದಿಂದ ತಂದಿರುವ ಕೊಕೊನೆಟ್ ಆಯಿಲ್ ತರಿಸಿಟ್ಕೋಬೇಕು. ಕೊಕೊನೆಟ್ ಆಯಿಲ್ಗೆ ದೊಡ್ಡಿ ಎಲೆ ರಸ ನೀಟಾಗಿ ತೊಳೆದು ಇದನ್ನ ನೀರು ಹಾಕ್ತೆ ರುಬ್ಬಿ ರಸನ ತಯಾರಿಸ್ಕೋಬೇಕು. ಇಲ್ಲಾಂದ್ರೆ ರುಬ್ಬಿರೋದನ್ನೇ ನೀವು ತಗೋಬೋದು. 1 ಕಪ್ಪು ದೊಡ್ಡಿ ಸೊಪ್ಪು ರುಬ್ಬಿರೋದು, ಅದೇ 1 ಕಪ್ಪಲ್ಲಿ ಕೊಕೊನೆಟ್ ಆಯಿಲ್, ಇಲ್ಲಾಂದರೆ 1.5 ಕಪ್ಪು ಇಲ್ಲ 2 ಕಪ್ಪು ಕೊಕೊನೆಟ್ ಆಯಿಲು. ಇದು 1 ಕಪ್ ಆದರೆ ಕೊಕೊನೆಟ್ ಆಯಿಲು 1 ಕಪ್ಪು ಅಥವಾ 2 ಕಪ್ಪು ಎಣ್ಣೆ. ಇದು 1 ಕಪ್ಪು ರುಬ್ಬಿದ್ದು ಎಣ್ಣೆ ಹಾಕಿ ಇದನ್ನು ಹಾಕಿ ಕುದಿಸ್ಬೇಕು. ಇದು ಒಂದು 15-20 ಕಾಳು ಅಷ್ಟೇ. ನೀವು ಹೆಂಗೆ ಹಾಕತ್ತೀರ ಎಣ್ಣೆ ಆ ಮೆಥಡಲ್ಲಿ ನೀವು ಮಾಡ್ಕೋಬೇಕಾಯ್ತದೆ. ಇವನ್ನ ಕುದಿಸಿ ಕಾಯಿಸಿ ಆರಿದ ನಂತರ ಸೋಸಿ ನೀವು ಇಟ್ಕೊಂಡ್ರೆ ಮಕ್ಕಳಿಂದ ದೊಡ್ಡವ್ರ ತನಕ, ಮಕ್ಕಳಿಗೆ ಸಡನ್ ಆಗಾದರೆ ಹಣೆಗೆ ಸವರ್ಬೋದು, ಕತ್ತತ್ರ ಸವರ್ಬೋದು, ಮತ್ತು ಅವ್ರಿಗೆ ಹೊಟ್ಟೆಗೆ 1-2 ಹನಿ 4 ಹನಿ ಕುಡಿಸ್ಬೇಕು ಚಿಕ್ಕ ಮಕ್ಕಳಾಗಿದ್ದರೆ. ದೊಡ್ಡವರಾಗಿದ್ದರೆ ಅರ್ಧ ಸ್ಪೂನ್ 3/4 ಸ್ಪೂನ್ ಹೊಟ್ಟೆಗೆ ತಗೊಂಡು ಊಟ ಆದ ನಂತರ ಮಧ್ಯಾಹ್ನ ರಾತ್ರಿ 3 ಟೈಮ್ ಯೂಸ್ ಮಾಡಿದ್ರೆ ನೆಗಡಿ ಹಾಕ್ಸಿ 1 ದಿನದ ಕ್ಲಿಯರ್ ಆಯ್ತದೆ. ಮತ್ತು ಇದನ್ನ ಹೊಟ್ಟೆಗೆ ತಗೊಂಡ ನಂತರ ಉಗುರು ಬೆಚ್ಚಗಿನ ನೀರು ಕುಡಿಸ್ಬೇಕು. ಮಕ್ಕಳಿಗಾದ್ರೆ ಒಂದು ಸಣ್ಣ ಲೋಟ, ದೊಡ್ಡವರಾದ್ರೂ ದೊಡ್ಡ ಲೋಟದಲ್ಲಿ 1/2. ಇದನ್ನು ತಗೊಂಡು ಎಣ್ಣೆ ಹೊಟ್ಟೆಗೆ ತಗೊಂಡ್ಮೇಲೆ ಉಗುರು ಬೆಚ್ಚಗಿನ ನೀರು ಕುಡಿಬೇಕು. ಊಟ ಆದ ನಂತರ ತಗೊಳ್ಳೋದು 3 ಟೈಮು. ಇದನ್ನು ಬಸ್ರೀರು ಮತ್ತು ಮಕ್ಕಳಿಗೆ ಹಾಲು ಕುಡಿಸುವಂಥವ್ರು ಮತ್ತು ಸುಗರ್ ಇರೋರು ಇವ್ರು 3 ಜನ ತಗೋಬಾರ್ದು. ಇವ್ರು 3 ಸಿಟ್ಬಿಟ್ಟು ಇನ್ನೆಲ್ಲ ತಗೋಬೋದು.